ಏನೋ ಹಾಗೆ ನೋಡ್ತಾ ಇದೀಯಾ? ನನ್ ಮಾತು ಕೇಳಿಸು ತಾನೆ? ಫೋನ್ ಮಾಡು ನಿನ್ ಫ್ರೆಂಡ್ಗೆ ಅಂತ ಗೀತಾ ಜೋರ್ ಧ್ವನಿಲಿ ಕೇಳಿದ್ಲು. ಗೌತಮ್ ಆತಂಕದಲ್ಲೇ, ಅತ್ತೆ ಅವನು ಇಂಡಿಯಾದಲ್ಲಿಲ್ಲ, ಬಿಸ್ನೆಸ್ ಟ್ರಿಪ್ಗೆ ಅಂತ ಟ್ರಾವೆಲ್ ಮಾಡ್ತಿದ್ದಾನೆ. ನಾನು ಅವನ ಅಸಿಸ್ಟೆಂಟ್ ಹತ್ರ ಚೆಕ್ ತಗೊಂಡೆ. ಅವ್ರು ಮಾತಾಡ್ತಿರೋವಾಗ್ಲೇ ಮ್ಯಾನೇಜರ್ ಅಲ್ಲಿಗೆ ಬಂದ. ಅವನಿಗೆ ಇನ್ನೂ ಈ ತಮಾಷೆ ನೋಡ್ಕೊಂಡು ಕೂತ್ಕೊಳ್ಳೋಕ್ಕಾಗ್ಲಿಲ್ಲ. ನೋಡಿ, ಇದು ಶೋರೂಮ್, ಡ್ರಾಮಾ ಸ್ಟೇಜ್ ಅಲ್ಲ. ಅದೇನೇ ಇದ್ರೂ ಮನೆಗೆ ಹೋಗಿ ಮಾತಾಡ್ಕೊಳ್ಳಿ, ಸ್ಟ್ಯಾಚ್ಯೂ ದುಡ್ಡು ಕ್ಲಿಯರ್ ಮಾಡಿ. ಅನ್ವಿತಾ ಕೂಡ್ಲೆ ತಾಯಿ ಹತ್ರ ಇದ್ದ ಚೆಕ್ನ ಮ್ಯಾನೇಜರ್ ಕೊಟ್ಲು. ತಗೊಳ್ಳಿ ಸರ್. ಚೆಕ್ ತಗೊಂಡ ಮ್ಯಾನೇಜರ್ ಶೋರೂಮ್ಗೆ ಬಂದಿರೋ ಉಳಿದ ಕಸ್ಟಮರ್ಸ್ನ ಅಟೆಂಡ್ ಮಾಡೋಕ್ ಹೋದ. ಬಾಡಿಗಾರ್ಡ್ಸು ಮ್ಯಾನೇಜರ್ನ ಫಾಲೋ ಮಾಡಿದ್ರು. ಆದ್ರೆ ಗೀತಾ ಇನ್ನೂ ಅನುಮಾನದಲ್ಲಿ ಗೌತಮ್ನನ್ನೇ ನುಂಗೋ ಥರ ನೋಡ್ತಿದ್ಲು. ಅನಿತಾ ಕಾಮ್ ವಾಯ್ಸಲ್ಲಿ, ಅಮ್ಮ, ಆ ಕಬೀರ್ ಹತ್ರ ಹೆಲ್ಪ್ ಕೇಳಕ್ ಹೋಗಿದ್ನಲ್ಲ, ಅವನ್ ಎಂಥ ನೀಚ ಗೊತ್ತಾ? ನನ್ ಜೊತೆ ಮಿಸ್ಬಿಹೇವ್ ಮಾಡಕ್ ನೋಡ್ದ. ಇದಕ್ಕೂ ಮೊದಲು ಎಷ್ಟೋ ಹುಡುಗಿರ್ನ ಅವನ್ ಬೆಡ್ ಗೆಳ್ಕೊಂಡು ಹೋಗಿದಾನಂತೆ, ಲೋಫರ್. ಅವನ್ ಮಾಡಿದ ತಪ್ಪಿಗೆ ಈಗ ಜೈಲ್ ಸೇರಿದಾನೆ. ಗೌತಮ್ ಬರಕ್ ಸ್ವಲ್ಪ ಲೇಟ್ ಆಗಿದ್ರು ನಾನು ಅವನ್ ಬಲೆಯಲ್ಲಿ ಬೀಳ್ತಾ ಇದ್ದೆ. ಗೀತಾ ಆಶ್ಚರ್ಯದಲ್ಲಿ ಗೌತಮ್ ಕಡೆ ನೋಡಿದ್ಲು. ತಾನು ಕೇಳ್ತಿರೋದು ಸತ್ಯನ ಸುಳ್ಳ ಅಂತ ಅವಳಿಗೆ ಕನ್ಫ್ಯೂಸ್ ಆಗೋಯ್ತು. ಅನಿಲ್ ಮುಂದೆ ಬಂದು ಅನ್ವಿತಾ ತಲೆ ಸವರಿ, ಪುಟ, ನಿಂಗೇನು ಆಗಿಲ್ಲ ತಾನೆ? ಪ್ರೀತಿಯಿಂದ ಕೇಳ್ದ. ಇಲ್ಲ ಡ್ಯಾಡಿ, ಐ ಆಮ್ ಫೈನ್. ಗೀತಾನು ಮಗಳನ್ನ ತಪ್ಕೊಂಡು, ಸದ್ಯ ನೀನ್ ಸೇಫ್ ಆಗಿದೆಯಲ್ಲ ಕಂದ, ಅದೇ ನೆಮ್ಮದಿ. ಅದೆಲ್ಲ ಸರಿ, ಈ ಗೌತಮ್ಗೆ ಸಡನ್ ಆಗಿ ಅಷ್ಟೊಂದು ಹಣ ಹೇಗೆ ಸಿಕ್ತು ಅಂತ ನನ್ಗೆ ಅರ್ಥ ಆಗ್ಲಿಲ್ಲ. ಆದ್ರೂ ಫಾರ್ ದ ಫಸ್ಟ್ ಟೈಮ್ ಅವ್ನು ಒಳ್ಳೆ ಕೆಲಸ ಮಾಡಿದ್ದಾನೆ. ಆಶ್ಚರ್ಯದಲ್ಲಿ ಅನಿಲ್ ಗೌತಮ್ನ ನೋಡ್ದ. ಗೀತಾ ಕೋಪ ಮಾಡ್ಕೋತಾ, ನಿಮ್ ಕಣಿಗೆ ಮಾತ್ರ ಇವ್ನು ಮಾಡೋದಿಲ್ಲ ಒಳ್ಳೆ ಕೆಲಸ ತರ ಕಾಣುತ್ತೆ. ಅದ್ ಯಾರಿಂದ ದುಡ್ಡು ತಗೊಂಡ್ಬಂದಿದ್ದಾನೋ ಏನೋ. ನಾವೇನ್ ದುಡ್ಡಿನ ಮರ ನೆಟ್ಟಿದೀವಾ? 30 ಲಕ್ಷ ಕೊಯ್ದು ಕೊಡೋಕೆ ದೊಡ್ಡದಾಗಿ ಚೆಕ್ ತಂದ್ಬಿಟ್ಟ. ಅದ್ನಾಗ ನಮ್ಮ ಅನ್ವಿತಾನೇ ವಾಪಸ್ ಕೊಡ್ಬೇಕಲ್ಲ. ಅನ್ವಿತಾ ಅವಳ ಕೈ ಹಿಡಿದು, ಅಮ್ಮ ಪ್ಲೀಸ್ ಸ್ಟಾಪ್ ದಿಸ್. ನಾವು ಮೊದಲು ಮನೆಗೆ ಹೋಗೋಣ. ಎಲ್ರು ನಮ್ಮನ್ನ ನೋಡಿ ನಗ್ತಿದ್ದಾರೆ. ಗೀತಾ ತಲೆ ಆಡಿಸಿದ್ಮೇಲೆ ಎಲ್ರು ಅಲ್ಲಿಂದ ಹೊರಟ್ರು. ಎಲ್ರು ಮನೆ ರೀಚ್ ಆಗುವಷ್ಟೊತ್ತಿಗೆ ಸಂಜೆ ಆಗಿತ್ತು. ಗೌತಮ್ಗೆ ಮಾತ್ನಲ್ಲೇ ಚುಚ್ಚಿ ಅವಮಾನ ಮಾಡೋ ಒಂದು ಅವಕಾಶನೂ ಬಿಡದಿರೋ ಗೀತಾ ಆಗಾಗ ಅವನ ಮೇಲೆ ಕಿಡಿಕಾರ್ತಿದ್ಲು. ಮನೆ ಒಳಗೆ ಬಂದ 3 ಜನರು ಸುಸ್ತಾಗಿ ಸೋಫಾ ಮೇಲೆ ಕೂತಿದ್ರೆ ಗೌತಮ್ ಸೈಡಲ್ಲಿ ಕೈ ಕಟ್ಕೊಂಡು ನಿಂತ್ಕೊಂಡು ಏನೋ ಥಿಂಕ್ ಮಾಡ್ತಿದ್ದ. ಗೀತಾ ವ್ಯಂಗ್ಯವಾಗಿ, ಗೌತಮ್, ಏನ್ ನಿನ್ಕೊಂಡು ನೋಡ್ತಾ ಇದೀಯಾ? ಟೀ ತಗೊಂಬ ಹೋಗು. ಯಾವ ರಾಜ್ಕುಮಾರ ಹೊರಗಡೆ ಪ್ರಪಂಚದಲ್ಲಿ ಪವರ್ಫುಲ್ ಆಗಿ ಕಾಣಿಸ್ತಿದ್ನೋ ಅದೇ ರಾಜ್ಕುಮಾರ ಇಲ್ಲಿ ಸಾಫ್ಟ್, ಒಬಿಡಿಯಂಟ್, ವೇಸ್ಟ್ ಮನೆ ಅಳಿಯನಾಗಿ ಬದಲಾಗಿದ್ದ. ಸರಿಯತ್ತೆ ಅಂದವನು ಅಡಿಗೆ ಮನೆ ಕಡೆ ಹೊರಟ. ಏಯ್ ನಿಂತ್ಕೊಳ್ಳೋ, ಟೀ ಮಾಡುವಂದಿದ್ಕೆ ಹಾಲು, ಏಲಕ್ಕಿ, ಸಕ್ಕರೆ ಧಾರಾಳವಾಗಿ ಸುರಿಬೇಡಪ್ಪ ರಾಜ್ಕುಮಾರ. ನಿನ್ ತಾತ ಏನೋ ನಮ್ಮ ವಂಶಕ್ಕೆ ನಿಧಿ ಬರ್ದಿಟ್ಟಿಲ್ಲ. ಗೀತಾ ಮಾತ್ ಕೇಳಿ ಗೌತಮ್ ಮುಖದಲ್ಲಿ ಲೈಟ್ ಆಗಿ ಸ್ಮೈಲ್ ಇತ್ತು. ಆಕ್ಚುಲಿ ಗೌತಮ್ ತಾತನೇ ಅನ್ವಿತಾಳ ಅಜ್ಜ ಹರಿಪ್ರಸಾದ್ಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕೆ ಒಂದಿಷ್ಟು ಬಂಡವಾಳ ಕೊಟ್ಟಿದ್ರು. ಒಂದು ಕಾಲದಲ್ಲಿ ಅನ್ವಿತಾ ಮನೆ ಹಿರಿಯರು ರಾಯದುರ್ಗದ ರಾಜ್ಮಹಲ್ನಲ್ಲಿ ಪಟೇಲ್ರ ಥರಾನೇ ನಿಯತ್ತಾಗಿ ಕೆಲಸ ಮಾಡ್ತಿದ್ರು. ಏನೋ ಹಾಗೆ ನಗ್ತಿದ್ಯಾ? ಹಗಲ್ ಕನ್ಸ್ ಕಾಣೋದ್ ಬಿಟ್ಟು ಒಳಗ್ ನಡಿ. ಟೀ ಏನಾದ್ರೂ ಚೆನ್ನಾಗಿ ಮಾಡಿಲ್ಲ ಅನ್ಕೋ, ಟೀ ಕಪ್ನಲ್ಲಿರಲ್ಲ, ನಿನ್ನ ಮುಖದ ಮೇಲಿರುತ್ತೆ ಅಂದಾಗ್ಲೂ ಗೌತಮ್ ಸೈಲೆಂಟ್ ಆಗಿ ಸ್ಮೈಲ್ ಮಾಡ್ತಾ ಅವಳನ್ನೇ ದಿಟ್ಟವಾಗಿ ನೋಡ್ತಿದ್ದ. ಅವನ್ ಕಣ್ಣಲ್ಲಿದ್ದ ದಿಟ್ಟತನ ನೋಡಿ ಗೀತಂಗೂ ದಿಗಿಲಾಯ್ತು. ಗೀತಾ ಬೇರೆಲ್ಲ ನೋಡ್ತಾ, ಏನೋ ದೃಷ್ಟಿಯುದ್ಧ ಕಲ್ತಿದ್ಯಾ? ನನ್ನ ನುಂಗೋ ಥರ ನೋಡ್ಬೇಡ, ಹೋಗೋ ಕೆಲಸ ನೋಡು. ಅನಿಲ್ ಮಗಳನ್ನ ಪ್ರೀತಿಲಿ ನೋಡಿ, ಥ್ಯಾಂಕ್ ಯು ಅನ್ವಿ. ಇಟ್ಸ್ ಓಕೆ ಡ್ಯಾಡಿ. ಗೀತಾ ತಲೆ ಉಚ್ಕೋತಾ, ಅಲ್ವೇ ಅನ್ವಿ, ಆ ಹಾಳ ದೆವ್ವ ಎಲ್ಲಿಂದ ದುಡ್ಡು ತಗೊಂಡ್ಬಂದಿದೆ ಸರಿ, ಈಗ ಅದನ್ನ ಹೆಂಗ್ ವಾಪಸ್ ಕೊಡೋದು? ಈ ದುಡ್ಡು ಪ್ರತಿ ನಿಮಿಷನೂ ನಮ್ ಕತ್ತಿಗೆ ನೇಣು ಬಿಗ್ದಂಗ್ ಫೀಲ್ ಆಗತ್ತೆ. ಆದಷ್ಟು ಬೇಗ ಗೌತಮ್ ಹಣನ ವಾಪಸ್ ಕೊಡ್ಬೇಕು ಅಂತ ಅನ್ವಿತಾನು ಯೋಚಿಸ್ತಿದ್ಲು. ಗೌತಮ್ ಟೀ ತಗೊಂಡ್ ಬಂದು ಎಲ್ರಿಗೂ ಕೊಟ್ಟ. ರಾತ್ರಿ ಅಡಿಗೆ ಆಗಿರ್ಲಿಲ್ಲ. ಆಗಾಗ ಅನಿಲ್ ಮತ್ತೆ ಗೀತಾ ವೆರೈಟಿ ಅಡಿಗೆನ ಡಿಮಾಂಡ್ ಮಾಡ್ತಿದ್ರು. ಸೊ ಇವತ್ತಿನ ಮೆನು ಬಗ್ಗೆ ಕೇಳೋಣ ಅಂತ ಅಲ್ಲೇ ನಿಂತ್ಕೊಂಡ. ಅಷ್ಟರಲ್ಲಿ ಅನ್ವಿತಾ, ಅಮ್ಮ, ಎಮರ್ಜೆನ್ಸಿ ಸೇವಿಂಗ್ಸ್ ಅಂತ ಸ್ವಲ್ಪ ಹಣ ಇದೆ, ನಾನು ಅದನ್ನ ಗೌತಮ್ ಕೊಡ್ತೀನಿ, ಉಳಿದಿರೋ ದುಡ್ಡನ್ನ ಆಮೇಲೆ ಕೊಡೋಣ, ಏನಂತೀಯಾ? ಕೊಡ್ಬೋದು, ಆದ್ರೆ ಅವನೀಗ ಅಷ್ಟು ಕಮ್ಮಿ ಹಣನ ತಗೋತಾನೆ ಅಂತೀಯಾ? ಸೇವಿಂಗ್ಸ್ ಅಂತ ನಮ್ಮ ಹತ್ರ ಇದ್ದಿದ್ದು 5 ಲಕ್ಷ ಮಾತ್ರ. ಗೌತಮ್ ಲೋ ವಾಯ್ಸಲ್ಲಿ, ಅತ್ತೆ, ದುಡ್ಡಿನ ಬಗ್ಗೆ ಚಿಂತೆ ಬೇಡ, ನನ್ನ ಫ್ರೆಂಡ್ಗೇನು ಅರ್ಜೆನ್ಸಿ ಇಲ್ಲ, ನಾವು ನಿಧಾನಕ್ಕೆ ಕೊಟ್ರಾಯ್ತು. ಓಹ್, ಹಾಗಿದ್ರೆ ನಾವು ಆಮೇಲೆ ಕೊಡ್ಬೋದು ಅನ್ವಿ. ಅನ್ವಿತಾ ಕಾನ್ಫಿಡೆನ್ಸ್ ಅಲ್ಲಿ, ಆದ್ರೆ ಈಗ 5 ಲಕ್ಷ ಕೊಟ್ಬಿಟ್ರೆ ಸ್ವಲ್ಪ ರಿಲೀಫ್ ಅನ್ಸುತ್ತೆ. ನೀನು ಅಯೋಗ್ಯ ಗಂಡನ ಹಾಗೆ ಇನ್ನೊಬ್ಬರ ಭುಜಕ್ಕೆ ಭಾರವಾಗಬಾರ್ದು, ಕೊಟ್ಬಿಡೋಣ. ಗೌತಮ್, ನಾನು ನಿಂಗೆ 5 ಲಕ್ಷ ಚೆಕ್ ಕೊಡ್ತೀನಿ, ಅವನಿಗೆ ಕೊಟ್ಬಿಡು. ಅಂಡ್ ಸಮಯಕ್ಕೆ ಸರಿಯಾಗಿ ಹೆಲ್ಪ್ ಮಾಡಿದ್ದಕ್ಕೆ ನನ್ನ ಕಡೆಯಿಂದ ಅವನಿಗೆ ಥ್ಯಾಂಕ್ಸ್ ಹೇಳ್ಬಿಡ್ತೀಯಾ?
ಅಫ್ಕೋರ್ಸ್ ಅನ್ವಿ. ಫೈನಲಿ ಅನ್ವಿತಾ ಸಮಾಧಾನದ ನಿಟ್ಟುಸಿರ್ಬಿಟ್ಲು. ನಂತರ ಗೌತಮ್ ಅಡುಗೆ ಆರ್ಡರ್ ತಗೊಂಡು ಕಿಚನ್ಗೆ ಹೋದ. ಈ 4 ವರ್ಷದಿಂದ ಅವನು ಮನೆಯಲ್ಲಿ ಎಷ್ಟು ಕೆಲಸ ಮಾಡ್ತಿದ್ದ ಅಂದ್ರೆ ಈಗ ಅದರಲ್ಲಿ ಎಕ್ಸ್ಪರ್ಟ್ ಕೂಡ ಆಗಿದ್ದ. ಎಂಥ ಅಡುಗೆನಾದ್ರೂ ಚಕ್ ಚಕ ಕ್ವಿಕ್ ಆಗಿ ಮುಗಿಸ್ತಿದ್ದ. ಸ್ವಲ್ಪ ಹೊತ್ತಿಗೆ ಎಲ್ಲರೂ ಊಟ ಮಾಡಿ ತಮ್ಮ ರೂಮ್ಸ್ಗೆ ಹೋದ್ರು. ಬಟ್ ಗೌತಮ್ ಕೆಲಸ ಮಾತ್ರ ಇನ್ನೂ ಮುಗ್ದಿರಲಿಲ್ಲ. ಪಾತ್ರೆ ತೊಳಿತಿದ್ದವನಿಗೆ ಆಗ್ಲೇ ತೀರಾ ಹತ್ತಿರದಿಂದ ನೋಡಿದ ಅನ್ವಿತಾನ ಬ್ಯೂಟಿಫುಲ್ ಫೇಸ್ ಕಣ್ಮುಂದೆ ಬಂತು. ಯಾಕೋ ರಾಯದುರ್ಗ ರಾಜ್ಕುಮಾರ್ನ ಒರಟ ಕೆನ್ನೆನು ನಾಚಿಕೆಯಲ್ಲಿ ಕೆಂಪಗಾಯ್ತು. ರಾಜ್ಕುಮಾರ್ನ ಎದೆಯಲ್ಲಿ ವೈಲಿನ್ ನುಡ್ಸೋ ಥರ ಫೀಲ್ ಆಯಿತು. ಫಾರ್ ದ ಫಸ್ಟ್ ಟೈಮ್ ಅನ್ವಿತಾ ಕಣ್ಣಲ್ಲಿ ಅವನ ಬಗ್ಗೆ ಅಭಿಮಾನ ಕಂಡಿದ್ದ. ಅವನು ನಸುನಗ್ತಾ ಅವಳು ಯೋಚನೆಯಲ್ಲಿದ್ದಾಗಲೇ ಫೋನ್ ರಿಂಗ್ ಆಯ್ತು. ಸ್ಕ್ರೀನ್ ಮೇಲೆ ಭಾರ್ಗವ್ ನಂಬರ್ ಕಾಣಿಸಿದ್ದೆ. ಕಾಲ್ ಪಿಕ್ ಮಾಡ್ದ. ನಮಸ್ತೆ ದೊರೆ, ಸಾರಿ ಫಾರ್ ಡಿಸ್ಟರ್ಬಿಂಗ್. ಒಂದಿಷ್ಟು ಡಾಕ್ಯುಮೆಂಟ್ಸ್ಗೆ ನಿಮ್ಮ ಸಿಗ್ನೇಚರ್ ಬೇಕಿತ್ತು. ನೀವು ನಾಳೆ ಫ್ರೀ ಇದ್ರೆ ಆಫೀಸ್ಗೆ ಬರಕ್ಕಾಗತ್ತಾ? ಶಾಲೆ ಫಿಕ್ಸ್ ದಿ ಅಪಾಯಿಂಟ್ಮೆಂಟ್. ಗೌತಮ್ ಅಕ್ಕಪಕ್ಕ ಒಂದ್ಸರ್ತಿ ಗಮನಿಸಿ ಯಾರೂ ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊಂಡು ಗಂಭೀರವಾಗಿ, ಸರ್ ಅಂದ್ರೆ ಸಾಕು, ಫೈನ್, ನಾಳೆ ಬೆಳಿಗ್ಗೆ ಆಫೀಸ್ಗೆ ಬರ್ತೀನಿ. ಓಕೆ ಸರ್, ನಾನು ವೇಟ್ ಮಾಡ್ತಿರ್ತೀನಿ. ಕಾಲ್ ಕಟ್ ಮಾಡಿದ್ಮೇಲೆ ಅವನು ಕಿಚನಿಂದ ಹೊರಟ. ಹೊರಗಡೆ ಬಂದ್ರೆ ಶಾಕ್ ಆಗ್ಬಿಟ್ಟ. ಡೋರಲ್ಲಿ ಅನ್ವಿತಾ ನಿಂತಿದ್ಲು. ಅಲ್ಲ, ಇಷ್ಟೊತ್ತಲ್ಲಿ ಯಾರ ಜೊತೆ ಫೋನಲ್ಲಿ ಮಾತಾಡ್ತಿದ್ದೆ? ಅದು ಏನಿಲ್ಲ ಅನ್ವಿ, ಇತ್ತೀಚೆಗೆ ರಾಂಗ್ ನಂಬರೇ ಜಾಸ್ತಿ. ಯಾರೋ ಕ್ರೆಡಿಟ್ ಕಾರ್ಡ್ ಬೇಕಂತ ಕಾಲ್ ಮಾಡಿದ್ರು. ಈ ಜನರಿಗೆ ಮಾಡಕ್ ಬೇರೆ ಕೆಲಸನೇ ಇಲ್ಲ. ನೋ ಟೈಮ್ ಸೆನ್ಸ್ ಅಟ್ ಆಲ್. ಅವನ್ ಮಾತು ಕೇಳಿ ಒಂದು ಕ್ಷಣ ಮೌನವಾದ್ಲು. ನಂತರ ಅವನ ಮುಖ ಒಂದ್ಸರ್ತಿ ನೋಡಿ ತನ್ನ ರೂಮಿಗೆ ಹೋದವಳು ತಪ್ಪಂತ ಬೆಡ್ ಮೇಲೆ ಬಿದ್ಲು. ಗೌತಮ್ ಡೀಪ್ ಆದ ಉಸಿರಾಡ್ಕೊಂಡು ಹಣೆ ಮೇಲಿದ್ದ ಬೆವರನ್ನ ಒರೆಸ್ಕೊಂಡ. ಸ್ವಲ್ಪ ಟೈಮ್ ನಂತರ ಅವನು ರೂಮಿಗೆ ಹೋದ. ಮೂಲೆಯಲ್ಲಿಟ್ಟಿದ್ದ ಚಾಪೆ ಪಿಲ್ಲೋನ ನೆಲದ ಮೇಲೆ ಹಾಸಿ ಸೈಲೆಂಟಾಗಿ ಮಲ್ಕೊಂಡ. ಮಾರನೇ ದಿನ ಬೆಳಿಗ್ಗೆ ಗೌತಮ್ ಮನೆ ಕೆಲಸ ಮುಗಿಸಿ ಪ್ರಿನ್ಸ್ ಗ್ರೂಪ್ಗೆ ಹೊರಟ. ಅನ್ವಿತಾ ಹತ್ರ ತಾನು ಮಾರ್ಕೆಟ್ಗೆ ಹೋಗ್ತೀನಿ ಅಂತ ಸುಳ್ಳು ಹೇಳಿ ಹೊರಟಿದ್ದ. ಹಾಗಾಗಿ ಆದಷ್ಟು ಬೇಗ ಅವನು ವಾಪಸ್ ಬರಬೇಕಿತ್ತು. ಮನೆಯಿಂದ ಸ್ವಲ್ಪ ದೂರ ಹೋದ್ಮೇಲೆ ಅವನಿಗೆ ಭಾರ್ಗವ್ ಕಡೆಯಿಂದ ಕಾಲ್ ಬಂತು. ಭಾರ್ಗವ್ ಖುಷಿಲಿ, ಗುಡ್ ಮಾರ್ನಿಂಗ್ ಸರ್, ನಾನು ಸೀನಿಯರ್ ಎಕ್ಸಿಕ್ಯೂಟಿವ್ಸ್ ಮೀಟಿಂಗ್ಗೆ ಇನ್ವೈಟ್ ಮಾಡಿದ್ದೀನಿ. ಅವರೆಲ್ಲ ನಿಮ್ಮನ್ನ ಮೀಟ್ ಆಗೋಕೆ ಎಕ್ಸೈಟ್ಮೆಂಟ್ ಇಂದ ಕಾಯ್ತಿದ್ದಾರೆ. ಮಿಸ್ಟರ್ ಭಾರ್ಗವ್, ನನ್ನ ಕೇಳದೆ ಯಾಕೆ ಎಲ್ರನ್ನೂ ಇನ್ವಾಲ್ವ್ ಮಾಡಿದ್ರಿ? ಕ್ಯಾನ್ಸಲ್ ಇಟ್. ನಾನು ಯಾರು ಅನ್ನೋದು ಯಾರಿಗೂ ಗೊತ್ತಾಗಬಾರ್ದು. ಭಾರ್ಗವ್ ಈ ವಿಷಯನ ಮರ್ತಿದ್ದಕ್ಕೆ ಗಾಬರಿಯಾದ. ಸಾರಿ ಸರ್, ಐ ಆಮ್ ರಿಯಲಿ ಸಾರಿ. ನಾನು ಈಗಲೇ ಕ್ಯಾನ್ಸಲ್ ಮಾಡ್ತೀನಿ. ನಿಮ್ಮ ಐಡೆಂಟಿಟಿನ ಆದಷ್ಟು ಸೀಕ್ರೆಟ್ ಆಗಿರೋ ಹಾಗೆ ನೋಡ್ಕೋತೀನಿ ಸರ್. ಫೈನ್. ಭಾರ್ಗವ್, ನಿಮ್ಮ ಕ್ಯಾಬಿನಲ್ಲೇ ಇರಿ. ನಾನು ರೀಚ್ ಆದೆ. ಆದಷ್ಟು ಬೇಗ ವಾಪಸ್ ಹೊರಡಬೇಕು. ತುಂಬಾ ಸಮಯ ಇಲ್ಲ. ಕಾಲ್ ಕಟ್ ಮಾಡಿದ ತಕ್ಷಣ ಕಾರ್ ಸ್ಪೀಡ್ ಮಾಡ್ದ. ಸ್ವಲ್ಪ ಟೈಮ್ ನಂತರ ಅವನು ಪ್ರಿನ್ಸ್ ಗ್ರೂಪ್ ಮುಂದೆ ಕಾರ್ ಪಾರ್ಕ್ ಮಾಡ್ದ. ಗಡ್ಬಿಡಿಲೇ ದೊಡ್ಡ ಆಫೀಸ್ ಕಡೆ ಹೊರಟ. ಸ್ವಲ್ಪ ದೂರ ಹೋಗಿದ್ನೇನೋ ಅವನೆದುರು ಒಂದು ಕಪಲ್ ನಿಂತಿದ್ದು ಕಾಣಿಸ್ತು. ಆ ಹುಡುಗ ಬ್ಲ್ಯಾಕ್ ಕಲರ್ ಸೂಟ್ ಹಾಕೊಂಡಿದ್ದ. ಜೊತೆಲಿ ಹುಡುಗಿ ಕಾಸ್ಟ್ಲಿ ಡ್ರೆಸ್ ಹಾಕಿದ್ಲು. ನೋಡಿದ ತಕ್ಷಣನೇ ರಿಚ್ ಫ್ಯಾಮಿಲಿಯವರಂತ ಗೊತ್ತಾಗ್ತಾ ಇತ್ತು. ಅವ್ರನ್ನ ನೋಡಿದ್ದ ಗೌತಮ್ ಬೇಕಂತಲೇ ಬೇರೆಲ್ಲ ನೋಡ್ತಾ ಹೊರಟ. ಅವನ್ ಹಾಗೆ ಮುಖ ಮರ್ಸ್ಕೊಂಡು ಹೋಗ್ತಿರೋದ್ ನೋಡಿ ಆ ಹುಡುಗಿ ಜೋರಾಗಿ ನಗಕ್ ಶುರು ಮಾಡಿದ್ಲು. ಬಂದರೋ ಬಂದರೋ ಭಾವ ಬಂದರೋ, ಮಿಸ್ಟರ್ ಭಾವ, ನೀನೇನಿಲ್ಲಿ ಇಷ್ಟು ದೊಡ್ಡ ಕಂಪ್ನಿಲಿ ಬಿಗ್ ಲೂಸರ್. ಚೆನ್ನಾಗಿದೆ ಚೆನ್ನಾಗಿದೆ. ಆ ಮಾತು ಕೇಳಿ ಗೌತಮ್ ಗಂಟ್ಲು ಸರಿ ಮಾಡ್ಕೊಂಡು ಎಂಬ್ಯಾರಸ್ಮೆಂಟ್ ಅಲ್ಲಿ ಸುತ್ತಲೂ ನೋಡಕ್ ಶುರು ಮಾಡ್ದ. ಆಕ್ಚುಲಿ ಆ ಹುಡುಗಿ ಬೇರೆ ಯಾರು ಅಲ್ಲ, ಅನ್ವಿತಾ ಕಜಿನ್ ಸಿಸ್ಟರ್ ಶರಣ್ಯ ರಾಜ್ಗುರು. ಚೈಲ್ಡ್ಹುಡ್ ಇಂದಲೂ ಶರಣ್ಯಗೆ ಅನ್ವಿತನ್ನ ಕಂಡ್ರೆ ಆಗ್ತಿರ್ಲಿಲ್ಲ. ಚಿಕ್ಕೋರಿದ್ದಾಗ್ಲಿಂದು ಅನ್ವಿತಾ ತುಂಬಾ ಬುದ್ಧಿವಂತೆ, ಚುರುಕಾದ ಚಾರ್ಮಿಂಗ್ ಹುಡುಗಿ. ಒಂದೇ ನೋಟಕ್ಕೆ ಎಂಥ ಹೀರೋನಾದ್ರೂ ಫಿದಾ ಆಗೋ ತರ ಇದ್ಲು. ಅದಕ್ಕೆ ಶರಣ್ಯಗೆ ಅವಳಂದ್ರೆ ಸಖತ್ ಜಲಸ್, ಅಷ್ಟೇ ದ್ವೇಷ ಕೂಡ. ಯಾವಾಗ ಅನ್ವಿತಾ ಗೌತಮ್ ಅಂತ ಡಸ್ಟ್ ಬಿನ್ ನ ಮದ್ವೆ ಆದ್ಲು, ಶರಣ್ಯ ಫುಲ್ ಖುಷಿಯಾಗಿದ್ಲು. ಈಗ ಬೆಂಗಳೂರಿನ ಆಗರ್ಭ ಶ್ರೀಮಂತರಲ್ಲಿ ಒಬ್ಬನಾದ ರಾಜಾರಾಮ್ ಪಂಡಿತ್ನ ಒಬ್ಬನೇ ಮಗ ಸಿದ್ಧಾರ್ಥ್ ಜೊತೆ ಶರಣ್ಯಗೆ ಮದುವೆ ಫಿಕ್ಸ್ ಆಗಿತ್ತು. ರಾಜಾರಾಮ್ ಕೂಡ ಪ್ರಿನ್ಸ್ ಗ್ರೂಪ್ ಜೊತೆ ಕೆಲಸ ಮಾಡ್ತಿರೋದ್ರಿಂದ ಬೆಂಗಳೂರಲ್ಲಿ ಸಾಕಷ್ಟು ಹೆಸರು ಮಾಡಿದ್ದ. ಸೊಸೈಟಿಲಿ ಅವನಿಗಿರೋ ನೇಮು ಫೇಮು ನೋಡಿದ್ಮೇಲೆ ಗಾಯತ್ರಿ ದೇವಿ ತನ್ನ ಮೊಮ್ಮಗಳ ಮದುವೆನ ರಾಜಾರಾಮ್ ಪಂಡಿತ್ ಮಗನ ಜೊತೆ ಫಿಕ್ಸ್ ಮಾಡ್ಬಿಟ್ಟಿದ್ಲು. ಯಾವಾಗ ತಾನು ದೊಡ್ಡ ಮನೆತನದ ಸೊಸೆ ಆಗ್ತೀನಿ ಅಂತ ಗೊತ್ತಾಯ್ತೋ ಆಗ್ಲಿಂದ ಶರಣ್ಯ ಕೊಬ್ಬು ನೆತ್ತಿಗಿಂತ ಮೇಲ್ಗಡೆ ಏರಿತ್ತು. ಗೌತಮ್ ಮತ್ತೆ ಅನ್ವಿತಾನ ಆಗಾಗ ಕೆಣಕ್ತಾ ಕೊಂಕ್ ಮಾಡ್ಕೊಂಡು ಇರ್ತಿದ್ಲು. ಆಸ್ ಯೂಶುವಲ್ ನಮ್ಮ ರಾಜ್ಕುಮಾರ್ ಕೂಡ ಅವಳು ಕೆಟ್ಟ ಬಾಯಿಗೆ ಸಿಕ್ ಹಾಕೊಳ್ಳೋಕೆ ಇಷ್ಟ ಇಲ್ಲದೆ ಸೈಲೆಂಟ್ ಆಗಿ ನಿಂತಿದ್ದ. ಲೀವ್ ಇಟ್ ಬಾವ, ನೀನ್ ಯಾಕಾದ್ರೂ ಬಂದಿರೋ, ನನಗ ಪುರಾಣ ಎಲ್ಲ ಬೇಕಾಗಿಲ್ಲ. ನಾವು ಶೇಖರ್ ಅಂಕಲ್ಗೆ ಮದ್ವೆ ಕಾರ್ಡ್ ಕೊಡಕ್ ಬಂದಿದೀವಿ. ಎನಿವೇ, ನನ್ ಮದ್ವೆಗೆ ಬರೋದನ್ನ ಮಿಸ್ ಮಾಡ್ಬೇಡ. ನಮ್ಮ ಮದ್ವೆಲಿ ನಿನ್ಗೋಸ್ಕರ ಒಂದು ವೇಟರ್ ಪ್ಲೇಸ್ನ ಖಾಲಿ ಇಡಕ್ ಹೇಳಿರ್ತೀನಿ. ಗೌತಮ್ ಸ್ಟೈಲ್ ಆಗಿ ಜೇಬಲ್ ಕೈ ಹಾಕೊಂಡು ಗತ್ತಲೆ, ನನ್ ಬಗ್ಗೆ ಇಷ್ಟೊಂದು ಕೇರ್ ಇದೆಯಲ್ಲ, ಥ್ಯಾಂಕ್ ಯು, ಬಟ್ ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಗೌತಮ್ ಹಾಕಿದ ನಾರ್ಮಲ್ ಬಟ್ಟೆ, ಆರ್ಡಿನರಿ ಶೂಸ್ ನೋಡಿ ಸಿದ್ಧಾರ್ಥ ಮುಖದಲ್ಲಿ ವ್ಯಂಗ್ಯ ನಗು ಇತ್ತು.
ಆದ್ರೆ ಈ ಸಿಂಪಲ್ ಬಟ್ಟೆ ಹಿಂದಿರೋ ಮನುಷ್ಯ ಪ್ರಿನ್ಸ್ ಗ್ರೂಪ್ನ ಓನರ್ ಅನ್ನೋ ಸತ್ಯ ಅವನಿಗೆ ಗೊತ್ತಾದ್ರೆ ಆ ಕ್ಷಣಕ್ಕೆ ಹೇಗೆ ರಿಯಾಕ್ಟ್ ಮಾಡ್ತಿದ್ನೋ. ಅವ್ರು ಯಾರಿಗೆ ಇನ್ವಿಟೇಷನ್ ಕಾರ್ಡ್ ಕೊಡಕ್ಕಂತ ಬಂದಿದ್ರೋ ಆ ವ್ಯಕ್ತಿ ಜೈಲಲ್ಲಿದ್ದಾನೆ ಅನ್ನೋ ವಿಷಯ ಇನ್ನೂ ಶರಣ್ಯಗಾಗ್ಲಿ ಸಿದ್ಧಾರ್ಥ್ಗಾಗ್ಲಿ ಗೊತ್ತಿರ್ಲಿಲ್ಲ. ಸಿದ್ಧಾರ್ಥ್ ಅಣಗಿಸ್ತಾ, ಶರಣ್ಯ, ನೀನ್ ಹೇಳ್ತಿದ್ದ ಮನೆ ಹಳ್ಳಿಯ ಇವನೇ ಅಲ್ವಾ? ಇವನ್ ಗತ್ ನೋಡಿದ್ರೆ ದೊಡ್ಡ ಕಿಂಗ್ ಅನ್ಕೋಬೇಕು. ಆದ್ರೆ ಇವನ್ ಯೋಗ್ಯತೆಗೆ ಸಿಂಹಾಸನ ಇರ್ಲಿ, ಆರ್ಡಿನರಿ ಚೇರು ಗತಿ ಇಲ್ಲ. ಬ್ರೋ, ನಾನ್ ನಿನ್ ಬಗ್ಗೆ ತುಂಬಾ ಕೇಳಿದ್ದೀನಿ. ನಿನ್ ಹೆಂಡತಿ ದುಡಿಯೋದಂತೆ, ನೀನ್ ಕುತ್ಕೊಂಡು ತಿನ್ನೋದಂತೆ. ಎನಿವೆ, ಈ ಜಾಗ ನಿನ್ನಂಥವ್ರಿಗಲ್ಲ, ತಿಳ್ಕೊ. ಗೌತಮ್ ಸ್ಟ್ರಾಂಗ್ ವಾಯ್ಸಲ್ಲಿ, ನಾನಿಲ್ಲಿ ಕೆಲ್ಸಕ್ಕೋಸ್ಕರ ಬಂದಿರೋದು, ದ್ಯಾಟ್ಸ್ ಇಟ್. ಶರಣ್ಯ ವ್ಯಂಗ್ಯವಾಗಿ, ಏನು ಕೆಲ್ಸನಾ? ನೀನಾ? ಅಲ್ಲ ಬಾವಾ, ಇಲ್ಲಿ ಕಸ ಗುಡಿಸಿ ನೆಲ ಒರೆಸೋ ಕೆಲ್ಸನೂ ಮಾಡೋ ಯೋಗ್ಯತೆ ನಿನಗಿಲ್ಲ. ಸುಮ್ನೆ ಕಾಲರ್ ಹಿಡಿದು ಆಚೆ ನೂಗ್ಸ್ಕೋಬೇಡ, ಹೊರಟೋಗೋ. ತಾನೇನೋ ಜೋಕ್ ಹೇಳ್ದೆ ಅನ್ನೋ ತರ ಶರಣ್ಯ ಸಿದ್ಧಾರ್ಥ್ನ ನೋಡಿ ಕಿಸ ನಗಕ್ ಶುರು ಮಾಡಿದ್ಲು. ಸಿದ್ಧಾರ್ಥ್ ಗೌತಮ್ನ ಒಮ್ಮೆ ಗುರಾಯಿಸಿ ತನ್ನ ಕಾರಿಂದ ಒಂದು ಕೂಲ್ ಡ್ರಿಂಕ್ಸ್ ಬಾಟಲ್ ತೆಗ್ದ. ಮುಚ್ಚಳ ಓಪನ್ ಮಾಡ್ತಾ ವ್ಯಂಗ್ಯವಾಗಿ, ಹೋಗ್ಲಿ ಬಿಡು ಶರಣ್ಯ, ಪಾಪ ಪುವರ್ ಫೆಲೋ, ಸೆಕ್ಯೂರಿಟಿ ಕೆಲ್ಸಕ್ಕಾಗಿ ಬಂದಿರ್ಬೇಕು. ಗೌತಮ್ ಕೈ ಕೊಟ್ಕೊಂಡು ನಿಂತವನು, ನನ್ನ ಯೋಗ್ಯತೆನ ನೀವು ಕನ್ಸಲ್ಲೂ ಅಳಿಯೋಕ್ಕಾಗಲ್ಲ. ಅವನ್ ಮಾತು ಕೇಳಿ ಸಿದ್ಧಾರ್ಥ ಕೋಪದಲ್ಲಿ ಗಟಗಟ ಅಂತ ಕೋಲ್ಡ್ ಡ್ರಿಂಕ್ಸ್ ಕುಡಿದು ಬಾಟಲ್ನ ಅರೆ ಕ್ಷಣದಲ್ಲಿ ಖಾಲಿ ಮಾಡಿ ಬೇಕಂತಲೇ ಗೌತಮ್ ಕಾಲ್ ಹತ್ರ ನೆಲಕ್ಕೆ ಬಿಸಾಕ್ದ. ಮಿಸ್ಟರ್ ಡಸ್ಟ್ಬಿನ್, ಈ ಕಂಪ್ನಿಲಿ ಬಿಸಾಡೋ ಕಸ ಎತ್ತಕ್ಕೂ ಲಾಯಕ್ಕಿಲ್ಲ ನೀನು. ಯೋಗ್ಯತೆ ಬಗ್ಗೆ ಮಾತಾಡ್ತೀಯಾ? ಹೋಗಿ ಕಸ ಎತ್ತು. ನಾನೇ ನಿನ್ನ ಬಿಸ್ನೆಸ್ಗೆ ಬೋಣಿ ಮಾಡಿದೀನಿ ಅನ್ಕೋ. ಈ ಬಾಟಲ್ ಆರಿಸೋದ್ರಿಂದ ಶುರು ಮಾಡು. ರೋಡ್ ಪಕ್ಕ ಇರೋ ಕಸದ ತೊಟ್ಟಿಲಿ ಒಂದಷ್ಟು ಕಸ ಇದ್ರೆ ದುಡ್ಡು ಸಿಗತ್ತೆ ಕಣೋ. ಅಕಸ್ಮಾತ್ ದುಡ್ಡು ಸಿಕ್ಕಲ್ಲ ಅನ್ಕೋ, ಈ 500 ರೂಪಾಯಿ ಇಟ್ಕೋ, ನಿಂಗೇನಕ್ಕಾದ್ರೂ ಯೂಸ್ ಆಗ್ಬೋದು ಅಂತ ಬಲವಂತವಾಗಿ ಅವನ ಕಿಸೆಗೆ ತುರ್ಕ್ದ. ಗೌತಮ್ ಶಾರ್ಪ್ ಲುಕ್ ಕೊಟ್ಟು ಕೋಪದಲ್ಲಿ, ದುರಹಂಕಾರಕ್ಕೆ ಒಂದು ಲಿಮಿಟ್ ಇರಬೇಕು. ಯಾರಿಗೆ ದುಡ್ಡು ಅವಶ್ಯಕತೆ ಇದೆ ಅಂತ ಕಾಲನೇ ಹೇಳುತ್ತೆ. ಯಾರಿಗ್ ಗೊತ್ತು, ನಿನಗೆ ಈ 500 ರೂಪಾಯಿ ಅವಶ್ಯಕತೆ ಬಂದ್ರೂ ಬರ್ಬೋದು ಅಂತ ಹೇಳ್ತಾ ಸಿದ್ಧಾರ್ಥ್ ದುಡ್ಡನ್ನ ವಾಪಸ್ ಕೊಟ್ಟ. ವಾಟ್ ಆರ್ ಯು ಟಾಕಿಂಗ್ ಬ್ಲಡಿ ಇಡಿಯಟ್? ನನಗೆ ಎದುರು ಮಾತಾಡ್ತೀಯಾ? ಗೌತಮ್ ಕಂಚಿನ ಕಂಠದಲ್ಲಿ, ವೇಟ್, ಹೋಲ್ಡ್ ಯುವರ್ ಟಂಗ್. ನನಗೆ ಜನರನ್ನ ಪ್ರೀತಿಸೋದು ಗೊತ್ತು, ಹಾಗೆ ನಾಡು ನುಡಿ ವಿಷಯಕ್ಕೆ ಬಾಲ ಬಿಚ್ಚಿದ್ರೆ ಪನಿಷ್ ಮಾಡಕ್ಕೂ ಗೊತ್ತು. ಆದ್ರೆ ಅದನ್ನ ಇಲ್ಲಿವರೆಗೂ ಯಾರು ಕಣ್ಣಾರೆ ಕಂಡಿಲ್ಲ ಅಷ್ಟೇ. ಅವನ್ ಧ್ವನಿ ಎಷ್ಟು ಪವರ್ಫುಲ್ ಆಗಿತ್ತು ಅಂದ್ರೆ ಒಂದು ಕ್ಷಣ ಶರಣ್ಯ ಮತ್ತು ಸಿದ್ಧಾರ್ಥ್ ಭಯದಲ್ಲಿ ಒಂದ್ ಹೆಜ್ಜೆ ಹಿಂದಿಟ್ರು. ನೆಕ್ಸ್ಟ್ ಮೂಮೆಂಟ್ ಸಿದ್ಧಾರ್ಥ್ ಗೊಂದಲದಲ್ಲೇ, ಏನೋ ಮಾಡ್ತೀಯಾ? ಹೇಳೋ, ಏನ್ ಮಾಡ್ತೀಯಾ? ಬೇಬಿ ಲೀವ್ ಇಟ್. ಈ ವೇಸ್ಟ್ ಜೊತೆ ಏನ್ ಮಾತು? ಇವನ್ಗೇನ್ ಮಾಡಕ್ ಬೇರೆ ಕೆಲಸ ಇಲ್ಲ, ಸುಮ್ನೆ ನಿನ್ ಟೈಮ್ ಹಾಳು ಮಾಡ್ತಿದ್ದಾನೆ. ನಾವು ಬಂದಿರೋ ಕೆಲಸ ಮೊದಲು ಮಾಡ್ಬೇಕು, ಬಾ. ಗೌತಮ್ ಮಾತನ್ನ ಕೇಳಿದ್ಮೇಲೆ ಸಿದ್ಧಾರ್ಥ್ ಕೋಪದಲ್ಲಿ ಬಿಸಿಯಾಗಿದ್ದ. ಹಣದಿಂದ ಅವನಿಗೆ ಮದ ಬಂದಿತ್ತು. ಒಳ್ಳೆ ಕೆಲಸಕ್ಕೆ ಅಂತ ಬಂದು ಮೂಡ್ ಹಾಳು ಮಾಡ್ಕೊಳ್ಳಕ್ಕೆ ಇಷ್ಟ ಇಲ್ಲದೆ ಅವರಿಬ್ರು ಗೌತಮ್ನ ಗುರಾಯಿಸಿ ನಂತರ ಆಫೀಸ್ ಒಳಗಡೆ ಹೋದ್ರು. ಈ ಕಡೆ ಗೌತಮ್ ಕೂಡ ಭಾರ್ಗವ್ ಕ್ಯಾಬಿನ್ ಕಡೆ ಹೊರಟ. ಸಿದ್ಧಾರ್ಥ ಮತ್ತೆ ಶರಣ್ಯ ಚೇರ್ಮನ್ ಕ್ಯಾಬಿನ್ ಹೊರಗಡೆ ವೇಟ್ ಮಾಡ್ತಿದ್ರು. ಸಿದ್ಧಾರ್ಥ ಮೈಂಡ್ ಅಲ್ಲಿ ಈಗಲೂ ಗೌತಮ್ ಜೊತೆ ಆಗಿದ್ದ ಮಾತುಕತೆನೇ ಇತ್ತು. ಅವನ್ ಸಿಟ್ಟನ್ನ ಕಂಟ್ರೋಲ್ ಮಾಡ್ಕೊಳಕ್ಕಾಗದೆ ಕ್ಯಾಬಿನ್ನ ಇನ್ನೊಂದು ಸೈಡ್ಗೆ ಹೋಗಿ ನಿಂತ್ಕೊಂಡು ಇರಿಟೇಷನ್ ಇಂದ ಮುಷ್ಟಿ ಬಿಗಿ ಹಿಡ್ದ. ಶರಣ್ಯ ಸಮಾಧಾನ ಮಾಡ್ತಾ, ಬೇಬಿ ಕಾಮ್ ಡೌನ್, ಆ ಮನೆ ಹಳಿಯನ್ ಬಗ್ಗೆ ಸುಮ್ಮನೆ ಯೋಚನೆ ಮಾಡ್ಬೇಡ. ಈಗ ನಾವು ಶರಣ್ಯ, ಆ ಲೋಫರ್ ನನ್ನ ಎದುರಾಕೊಂಡು ದೊಡ್ಡ ತಪ್ಪು ಮಾಡ್ದ. ಒಂದ್ ಸರ್ತಿ ನಮ್ಮ ಮದುವೆ ಆಗ್ಲಿ, ಅವನ ಕತ್ತಿಗೆ ಬೆಲ್ಟ್ ಹಾಕಿ ನಾಯಿ ತರ ಇಡೀ ಬೆಂಗಳೂರು ಸುತ್ತಾಕ್ಸ್ತೀನಿ. ಇಲ್ಲ ಅಂದ್ರೆ ನಾನು ನನ್ನ ಹೆಸರು ಬದಲಾಯಿಸ್ಕೋತೀನಿ. ಈ ಕಡೆ ಗೌತಮ್ ಭಾರ್ಗವ್ ಕ್ಯಾಬಿನ್ಗೆ ಬಂದಿದ್ದ. ಅವನನ್ನು ನೋಡಿದ ತಕ್ಷಣ ಭಾರ್ಗವ್ ಚೇರಿಂದ ಎದ್ದು ಬಂದು ಅವನ ಕೈ ಕುಲುಕ್ತಾ, ವೆಲ್ಕಮ್ ಸರ್ ಅಂದ. ಥ್ಯಾಂಕ್ ಯು ಮಿಸ್ಟರ್ ಕುಲಕರ್ಣಿ. ನಿಮಗೆ ರಾಜಾರಾಮ್ ಮತ್ತವನ ಮಗ ಸಿದ್ಧಾರ್ಥ್ ಗೊತ್ತಾ? ಐ ಮೀನ್ ಪಂಡಿತ್ ಫ್ಯಾಮಿಲಿ? ತಕ್ಷಣ ಏನೋ ಯೋಚಿಸಿದ ಭಾರ್ಗವ್, ಎಸ್ ಸರ್, ರಾಜಾರಾಮ್ ಪಂಡಿತ್ ಅವರು ನಮ್ಮ ಕಂಪ್ನಿ ಜೊತೆ ತುಂಬಾ ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ. ಬಟ್ ಯಾಕೆ ಅವ್ರ ಬಗ್ಗೆ ಕೇಳ್ತಿದ್ದೀರೋ ಗೊತ್ತಾಗ್ಲಿಲ್ಲ. ಆಲ್ ರೈಟ್, ಇವತ್ತಿಂದ ರಾಜಾರಾಮ್ ಪಂಡಿತ್ ನಮ್ಮ ಪ್ರಿನ್ಸ್ ಗ್ರೂಪ್ ಜೊತೆ ಯಾವುದೇ ಕೆಲಸ ಮಾಡಲ್ಲ. ಅವ್ರ ಜೊತೆ ನಾವು ಎಷ್ಟೇ ಪ್ರಾಜೆಕ್ಟ್ ಅಗ್ರಿಮೆಂಟ್ ಮಾಡ್ಕೊಂಡಿರ್ಲಿ, ಎಲ್ಲ ಕಾಂಟ್ರಾಕ್ಟ್ನ ಕ್ಯಾನ್ಸಲ್ ಮಾಡಿ. ಈಗಲೇ ಅವ್ರಿಗೆ ಫೋನ್ ಮಾಡಿ ಅಂಡ್ ಒಂದ್ ಮಾತನ್ನ ಕ್ಲಿಯರ್ ಆಗಿ ಅರ್ಥ ಆಗೋ ತರ ಹೇಳಿ, ಕಸ ಎತ್ತೋ ಜನರ ಜೊತೆಗೆ ನಾವು ಕೆಲಸ ಮಾಡಲ್ಲ ಅಂತ ಸ್ಪಷ್ಟವಾಗಿ ಹೇಳ್ಬಿಡಿ. ಇದು ದುರ್ಗದ ಯುವರಾಜನ ಆಜ್ಞೆ. ಗೌತಮ್ನ ಆರ್ಡರ್ ಫಾಲೋ ಆದ್ಮೇಲೆ ಸಿದ್ಧಾರ್ಥ್ ಕಥೆ ಏನಾಗತ್ತೆ? ಮುಂದಿನ ಕಥೆ ತಿಳಿಯಲು ಪಾಕೆಟ್ FM ಯೂಟ್ಯೂಬ್ ಚಾನೆಲ್ನಲ್ಲಿ ಮುಂದಿನ ಎಪಿಸೋಡ್ಗಳನ್ನು ನೋಡಿ ಮತ್ತು ರಾಯಲ್ ವಾರಸದಾರ ಎಲ್ಲಾ ಎಪಿಸೋಡ್ಗಳನ್ನು ಕೇಳಲು ಪಾಕೆಟ್ FM ಆಪ್ ಈಗಲೇ ಡೌನ್ಲೋಡ್ ಮಾಡಿ. ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿದೆ.